ದಾಂಡೇಲಿಯಲ್ಲಿ ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ಗಳ ಮನೆಗೆ ದಾಳಿ ನಡೆಸಿ ಬಿಸಿ ಮುಟ್ಟಿಸಿದ ಖಾಕಿ ಪಡೆ. ಸ್ವಾಸ್ಥ್ಯ ಸಮಾಜ ನಿರ್ಮಾಣದ ಆಶಯದೊಂದಿಗೆ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ದಾಂಡೇಲಿ ನಗರ ಠಾಣೆ ಮತ್ತು ಗ್ರಾಮೀಣ ಠಾಣೆಯ ಪೊಲೀಸರು ನಗರ ಹಾಗೂ ಗ್ರಾಮೀಣ ಠಾಣೆಯ ವ್ಯಾಪ್ತಿಯಲ್ಲಿ ಇರುವ ರೌಡಿ ಶೀಟರ್ಗಳ ಮನೆಗೆ ಇಂದು ಬುಧವಾರ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ದಾಳಿ ನಡೆಸಿ ಬಿಸಿ ಮುಟ್ಟಿಸಿದ್ದಾರೆ. ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿರುವ ರೌಡಿ ಶೀಟರ್ಗಳ ಮನೆಗೆ ಭೇಟಿ ನೀಡಿದ ಪೊಲೀಸರು ರೌಡಿ ಶೀಟರ್ಗಳ ಮನೆಗಳನ್ನು ಜಾಲಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಸದಂತೆ, ಕಾನೂನನ್ನು ಕೈಗೆ ತೆಗೆದುಕೊಳ್ಳದಂತೆ, ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸದಂತೆ ಎಚ್ಚರಿಕೆಯ ಪಾಠದೊಂದಿಗೆ ತಾಕೀತು ಮಾಡಿದ್ದಾರೆ. ಸ್ವತಃ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರ ನೇತೃತ್ವದಲ್ಲಿ ನಗರ ಠಾಣೆಯ ಪಿಎಸ್ಐಗಳಾದ ಅಮೀನ್ ಅತ್ತಾರ್, ಕಿರಣ್ ಪಾಟೀಲ್ ಹಾಗೂ ಗ್ರಾಮೀಣ ಭಾಗದ ಪಿಎಸ್ಐಗಳಾದ ಜಗದೀಶ್ ಮತ್ತು ಶಿವಾನಂದ ನಾವದಗಿ ಹಾಗೂ ಪೊಲೀಸರ ತಂಡದೊಂದಿಗೆ ರೌಡಿ ಶೀಟರ್ಗಳ ಮನೆಗಳಿಗೆ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿ ತಾಕೀತನ್ನ ಮಾಡಿದ್ದಾರೆ. ದಾಂಡೇಲಿ ನಗರ ಠಾಣೆಯ ರೌಡಿ ಶೀಟರ್ಗಳಾದ ಮಂಜುನಾಥ್ ಆರ್ಡಿ, ಅಂತೋನಿ ಆರ್ಡಿ, ಫೈರೋಜ್ ಎಎಸ್ಡಿ, ಬಾಬು ಆರ್ಡಿ, ಗಣೇಶ್ ಎಕೆ ಮತ್ತು ಗ್ರಾಮೀಣ ಭಾಗದಲ್ಲಿರುವ ರೌಡಿ ಶೀಟರ್ಗಳಾದ ಮಂಜುನಾಥ್ ಪಿಪಿ, ಗುರುನಾಥ್ ಎಲ್ ಮತ್ತು ಕೃಷ್ಣ ಎಸ್ ಇವರ ಮನೆಗಳಿಗೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸಿ ಎಚ್ಚರಿಕೆಯನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ 3 ದಿನದ ಈ ಜೀವನದಲ್ಲಿ ನೆಮ್ಮದಿಯ ಸಂತೃಪ್ತಿಯ ಜೀವನವನ್ನು ನಡೆಸಬೇಕೆಂದು ಬುದ್ಧಿಮಾತನ್ನು ಹೇಳಲಾಯಿತು. ಇನ್ನೊಬ್ಬರಿಗೆ ನೋವು ಕೊಟ್ಟು ಬದುಕುವುದಕ್ಕಿಂತ ಇನ್ನೊಬ್ಬರ ಕಣ್ಣೀರನ್ನು ಒರೆಸಿ ಬದುಕುವ ಮಾನವೀಯತೆಯನ್ನು ಮೈಗೂಡಿಸಿಕೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ರೌಡಿ ಶೀಟರ್ಗಳಿಗೆ ಕರೆಯನ್ನು ನೀಡಲಾಯಿತು. ರೌಡಿ ಶೀಟರ್ಗಳ ಮನೆಗಳ ಮೇಲಿನ ದಾಳಿಯು ಇಂದು ಬುಧವಾರ ಬೆಳಿಗ್ಗೆ 8 ಗಂಟೆಯವರೆಗೆ ನಡೆಯಿತು. ಅವತ್ತು ಇಲ್ಲ ಸರ್, ಬೇರೆದು ಇನ್ನೊಂದು ಇದೊಂದು ಕೇಸ್ ಇದೆ ಸರ್. ಇಷ್ಟೇ ಸರ್. ಎಕ್ಸೈಸ್ ಅಂತ ಹೇಳ್ತಾನೆ 30 to 34. ಹೌದು, ಅದಿದೆ ಸರ್. ಎಕ್ಸೈಸ್ ಸರ್ 30 to 34 ಕರೋನಾ ಟೈಮ್ ಆಗಿತ್ತಲ್ಲ. ಹಾಂ, ಹೊಡೆದಾಟ ಅದು ಸರ್ ಇವನಿಗೆ ಹೊಡೆದಿವಿ ಸರ್. ಅದು ಯಾರು ಹೊಡೆದ ನನಗಂತೂ ಗೊತ್ತಿಲ್ಲ ಸರ್. ಹತ್ರ ಮಂದಿ ಹತ್ರ ಸರ್. ಇದು ಬಿಲ್ಡಿಂಗ್ ನಿಂದೇನಾ? ಹಾಂ ಸರ್, ಕನ್ಸ್ಟ್ರಕ್ಷನ್ ಮಾಡಿ 3 ಜನ ಅಣ್ಣ ತಮ್ಮಂದಿರು ಸೇರಿ. ಬೇರೆ ಏನು ವಿಶೇಷ ಇಲ್ಲ ಒಂದು ಅದೇನಿಲ್ಲ ಸರ್. ಒಂದೇ ವ್ಯಾಪಾರ ಮಾಡ್ಕೊಂಡು ಮನೆ ಹುಡುಗರು ಹಾಂ ಅಟ್ರಾಸಿಟಿ ಮೊನ್ನೆ ಒಂದು ಕೇಸ್ ಆಗಿರಲಿಲ್ಲ. ಮೊನ್ನೆ ಒಂದು ಕೇಸ್ ಆಗಿದ್ದಲ್ಲ, ಅದರಲ್ಲಿದ್ದಾರಲ್ಲ ಹಾಲಿಡೇ ಇರೋದು ಸ್ವಲ್ಪ ಗಂಟೆ ಹೊಡೆದಿರೋದು ಯಾವ ವಿಷಯದಲ್ಲಿ ಮನೆ ಖಾಲಿ ಮಾಡ್ತಾರೆ.